ನಮಸ್ಕಾರ ಸರ್, ನನ್ನ ಹೆಸರು ರಮ್ಯಾ. ನಾನು ನಿಮ್ಮ ಮನೆ ಸರ್ವೆ ಮಾಡೋಕೆ ಬಂದಿದ್ದೀನಿ. ಲೇ ಇವಳೆ ಬಾರೆ ಇಲ್ಲಿ, ನಾನು ಸ್ವಲ್ಪ ಕೆಲಸದಲ್ಲಿ ಬಿಜಿ ಇದ್ದೀನಿ. ಇವರು ಏನೋ ಹೇಳ್ತಾ ಇದ್ದಾರೆ, ಕೇಳು. ಏನ್ರಿ, ಯಾಕ್ ಬಂದಿರೋದು? ಯಾರಮ್ಮ ನೀನು? ಏನ್ ಕೇಳ್ತಾ ಇದೀಯಾ ನನ್ನ ಗಂಡನ ಹತ್ತಿರ? ಏನ್ ಇಲ್ಲ ಮೇಡಮ್, ನಾವು ಸರ್ವೆ ಮಾಡೋಕೆ ಬಂದಿದ್ದೀವಿ. ನಿಮ್ಮನ್ನ ಸ್ವಲ್ಪ ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ನಿಜವಾದ ಮಾಹಿತಿ ಹೇಳಿದರೆ ಸಾಕು. ಓ ಹೌದಾ, ಸರಿ ಕೇಳು. ನೀವು ಇಬ್ಬರು ಗಂಡ ಹೆಂಡ್ತಿನ? ಹೌದು. ಎಲ್ಲ ನನ್ನ ಕರ್ಮ. ಇವರನ್ನ ನನಗೆ ಗಂಡ ಅಂತ ಕಟ್ಟಿದರೆ ಎಲ್ಲರೂ. ನಿಮ್ಮ ಗಂಡ ಏನ್ ಕೆಲಸ ಮಾಡ್ತಾರೆ? ಅದೇ ಏನ್ ಕೆಲಸನೋ ಏನೋ, ಯಾವಾಗಲೂ ಆ ಕಂಪ್ಯೂಟರ್ನ ಇಡಕೊಂಡು ಕೂತಿರ್ತಾರೆ. ಬೆಳಗ್ಗೆ ಎದ್ದು ಬಾತ್ರೂಮ್ಗೂ ಹೋಗೋಲ್ಲ. ಅವಾಗಿಂದ ಈ ಕಂಪ್ಯೂಟರ್ ಇಡಕೊಂಡು ಓಕೆ ಸರ್ ಅಂತ ಕಾಲ್ನಲ್ಲಿ ಹೇಳ್ತಾನೆ ಇರ್ತಾರೆ. ಯಾವುದಕ್ಕೂ ಓಕೆ ಅಂತಾರೆ ಅಂತ ಗೊತ್ತಿಲ್ಲ. ರಾತ್ರಿ ಮಲಗೋದು ಇಲ್ಲ, ಯಾವಾಗಲೂ ಆ ಕಂಪ್ಯೂಟರ್ ಮತ್ತೆ ಫೋನ್ ಇಡಕೊಂಡು ಓಡಾಡ್ತಾ ಇರ್ತಾರೆ. ನಿಮ್ಮ ಗಂಡ ಗವರ್ನಮೆಂಟ್ ಕೆಲಸ ಇಲ್ಲ, ಪ್ರೈವೇಟ್ ಕೆಲಸನಾ? ಅವರಿಗೆ ಗವರ್ನಮೆಂಟ್ ಕೆಲಸ ತಗೊಳ್ಳೋ ಕೆಪಾಸಿಟಿ ಎಲ್ಲಿ ಇದೆ? ಅವರದು ಪ್ರೈವೇಟ್ ಕೆಲಸ. ಲೇ ಯಾಕೆ ಈ ತರ ಉತ್ತರ ಕೊಡ್ತಾ ಇದೀಯಾ? ರೀ, ಅವರೇ ತಾನೇ ಹೇಳಿದ್ದು ನಿಜವಾದ ಮಾಹಿತಿ ಕೊಡಬೇಕು ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಲೋನ್ ತಗೊಂಡು ಇದ್ದೀರಾ? ಅಯ್ಯೋ ಬೇಡ ಬೇಡ ಅಂತ ಹೇಳಿದರು. ನನ್ನ ಮಾತು ಕೇಳಿಲ್ಲ. ನನ್ನ ಗಂಡ ಲೋನ್ ತೆಗೆದು ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದರು. ಅದು 1 ತಿಂಗಳು ಹೂಡಲಿಲ್ಲ. ದುಡ್ಡು ಎಲ್ಲ ವೇಸ್ಟ್ ಆಯ್ತು. ಈಗ ತಿಂಗಳ ಲೋನ್ಗೆ ದುಡ್ಡು ಕಟ್ಟತಾ ಇದ್ದೀವಿ. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟತಾ ಇದ್ದೀರಾ? ಅಷ್ಟೊಂದು ಶ್ರೀಮಂತರು ನಾವು ಇನ್ನೂ ಆಗಿಲ್ಲ. ನಿಮ್ಮದು ಸ್ವಂತ ಮನೆನಾ? ನಮಗೆ ಆ ಅದೃಷ್ಟ ಎಲ್ಲಿಂದ ಬರಬೇಕು? ನಮ್ಮದು ಸಾಯುವವರೆಗೂ ಬಾಡಿಗೆ ಮನೆನೇ ಗತಿ. ನಿಮ್ಮದು ಆಸ್ತಿ ಎಷ್ಟು ಇದೆ? ಮದುವೆ ಆಗಬೇಕಾದರೆ ನನ್ನ ಆಸ್ತಿ ಎಲ್ಲ ನಿಂದೆ ಅಂತ ಹೇಳ್ತಾ ಇದ್ದರು. ಮದುವೆ ಆದ ಮೇಲೆ ನೀನೇ ನನ್ನ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ಆಧಾರ್ ಕಾರ್ಡ್ ಕೊಡಿ. ನಮಗೆ ಅಂತ ಒಂದು ಆಧಾರನೂ ಇಲ್ಲ. ಆಧಾರ್ ಕಾರ್ಡ್ ತಗೊಂಡು ಏನ್ ಮಾಡ್ತೀರಾ ಬಿಡಿ. ಲೇ ಅವರು ಬಂದಿರೋದು ಮನೆ ಸರ್ವೆ ಮಾಡೋಕೆ, ಗಂಡನ ಬಗ್ಗೆ ಸರ್ವೆ ಮಾಡೋಕೆ ಅಲ್ಲ. ಏನಮ್ಮ ಸರ್ವಮ್ಮ, ನೀನು ಮಾಹಿತಿ ತಗೊಳಕ್ಕೆ ಬಂದಿದೀಯಾ ಇಲ್ಲ ನನ್ನ ಹೆಂಡತಿಯಿಂದ ನನ್ನ ಬಯಸೋಕೆ ಬಂದಿದೀಯಾ? ಹೋಗಮ್ಮ ಇಲ್ಲಿಂದ. ಇನ್ನ ಯಾವತ್ತೂ ನಮ್ಮ ಮನೆ ಕಡೆ ಬರಬೇಡ. ಈ ಹೆಂಡತಿರಿಗೆ ಗಂಡಂದಿರ ಮರ್ಯಾದೆ ತೆಗಿಬೇಕು ಅಂದರೆ ಅದು ಏನ್ ಇಷ್ಟನೂ ಗೊತ್ತಿಲ್ಲ. ಇವರು ಮನೆ ಸರ್ವೆ ಮಾಡೋಕೆ ಬಂದರೆ ನನ್ನ ಹೆಂಡತಿ ನನ್ನ ಸರ್ವೆ ಮಾಡಿದಳು.